ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಕಳೆದ ವಿಡಿಯೋದಲ್ಲಿ ನಾನು 7 ಬಗೆಯ ಎಲೆಕ್ಟ್ರಿಕ್ ಕಿಚನ್ ಅಪ್ಲಯನ್ಸಸ್ ಅನ್ನ ಯಾವ ರೀತಿ ಸುಲಭವಾಗಿ ಡೀಪ್ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಇವತ್ತು ಮೈಕ್ರೋವೇವ್, ಏರ್ ಫ್ರೈಯರ್ ಹಾಗೂ OTG ನ ಯಾವ ರೀತಿ ಸುಲಭವಾಗಿ ಡೀಪ್ ಕ್ಲೀನ್ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಮೈಕ್ರೋವೇವ್ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ಒಂದು ಬೌಲ್ಗೆ 1/4 ಕಪ್ ಅಷ್ಟು ವಿನಿಗರ್, 1 ಟೀ ಸ್ಪೂನ್ ಅಷ್ಟು ಡಿಶ್ ಲಿಕ್ವಿಡ್, 2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, 3-4 ಹೋಳು ನಿಂಬೆಹಣ್ಣು ಎಲ್ಲ ಸೇರಿಸ್ಕೊಂಡು ಬೌಲನ್ನ ಫುಲ್ ಪವರ್ ಅಲ್ಲಿ ಮೈಕ್ರೋವೇವ್ ಮಾಡ್ಕೊಳ್ಬೇಕಾಗತ್ತೆ. ಸುಮಾರು 5 ನಿಮಿಷ ನಾನು ಮೈಕ್ರೋವೇವ್ ಮಾಡ್ಕೊಂಡಿದ್ದೀನಿ. ಇದು ಏನಕ್ಕೆ ಮಾಡ್ಕೊಳ್ತೀವಿ ಅಂದ್ರೆ ಇದು ಒಳಗಡೆ ಸ್ಟೀಮ್ ಬಿಲ್ಡಪ್ ಆಗಿ ಒಳಗಡೆ ಇರೋ ಜಿಡ್ಡು ಹಾಗೂ ಗಲೀಜೆಲ್ಲ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ನಮ್ಗೆ ಕ್ಲೀನ್ ಮಾಡಕ್ಕೆ ಸುಲಭ ಆಗತ್ತೆ. ಗ್ಲಾಸ್ ಟ್ರೇ ಹಾಗೂ ರೊಟೇಟಿಂಗ್ ವೀಲನ್ನೆಲ್ಲ ಆಚೆಗೆ ತೆಗೆದು ಕ್ಲೀನ್ ಮಾಡ್ಕೋಬೇಕು. ನಂತರ ಒಂದು ಸ್ಪಾಂಜ್ ಇಂದ ಕ್ಲೀನ್ ಆಗಿ ಒಳಗಡೆ ಎಲ್ಲ ಒರೆಸ್ಕೊಂಡ್ರೆ ಸಾಕು. ಯಾಕಂದ್ರೆ ಅದು ಸ್ಟೀಮ್ ಬಿಲ್ಡ್ ಆಗಿರೋದ್ರಿಂದ ಪೂರ್ತಿ ಅದು ಜಿಡ್ಡೆಲ್ಲ ಕರಗಿರುತ್ತೆ. ಹೊರಗಡೆ ಊಕಿ ಸ್ಪ್ರೇ ಮಾಡಿ ಗ್ಲಾಸ್ ಡೋರ್ನ ಒಳಗೆ ಹಾಗೂ ಹೊರಭಾಗನ ಕ್ಲೀನ್ ಆಗಿ ಒಂದು ಸ್ಪಾಂಜ್ ಇಂದ ಒರೆಸ್ಕೊಳ್ಬೇಕಾಗತ್ತೆ. ಈ ರೀತಿ ಹೊರಭಾಗ ಹಾಗೂ ಒಳಭಾಗನ ಒರೆಸ್ಕೊಳ್ಬೇಕಾಗತ್ತೆ. ನಂತರ ಒಂದು ಟಿಶ್ಯೂ ಇಂದ ಏನು ರೆಸಿಡ್ಯೂ ಉಳಿದೇ ಇರೋ ತರ ಕ್ಲೀನ್ ಆಗಿ ಒರೆಸ್ಕೊಳ್ಬೇಕಾಗತ್ತೆ. ರೊಟೇಟಿಂಗ್ ರಿಂಗ್ ಅನ್ನ ಸ್ಪಾಂಜ್ ಹಾಗೂ ಡಿಶ್ ಲಿಕ್ವಿಡ್ ಇಂದ ತೊಳ್ಕೊಂಡು ಅದೇ ರೀತಿ ಡಿಶ್ ಲಿಕ್ವಿಡ್ ಹಾಕೊಂಡು ಸ್ಪಾಂಜ್ ಇಂದ ಟರ್ನ್ ಟ್ರೇನು ಕ್ಲೀನ್ ಆಗಿ ತೊಳ್ಕೊಬೇಕಾಗತ್ತೆ. ಗ್ಲಾಸ್ ರೊಟೇಟಿಂಗ್ ಟ್ರೇ ಸಾಧ್ಯವಾದಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಬ್ಯಾಕ್ಟೀರಿಯಾ ಬಿಲ್ಡಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೂ ನಾವ್ ಏನೇ ಬಿಸಿ ಮಾಡ್ಬೇಕಂದ್ರೂ ಕಂಟೈನರ್ ಅನ್ನ ಮುಚ್ಚಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಯಾವಾಗ್ಲೂ ಕ್ಲೀನ್ ಆಗಿ ಎಲ್ಲ ತೊಳೆದ ನಂತರ ಒರೆಸಿ ಡ್ರೈ ಆದ್ಮೇಲೆ ಮತ್ತೆ ಮೈಕ್ರೋವೇವ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಮೈಕ್ರೋವೇವ್ ಹೊರಭಾಗನ ಕ್ಲೀನ್ ಮಾಡ್ಕೊಳ್ಳೋಣ. ಊಕಿನ ಸ್ಪ್ರೇ ಮಾಡಿ ಒಂದು ಸ್ಪಾಂಜ್ ಇಂದ ಕ್ಲೀನ್ ಆಗಿ ಒರೆಸ್ಕೊಂಡ್ರೆ ಸಾಕು. ಹೊರಗಡೆ ಏನು ಜಾಸ್ತಿ ಗಲೀಜ್ ಆಗಿರೋದಿಲ್ಲ. ಹಾಗೂ ಈ ತರ ಸಣ್ಣ ವೆಂಟ್ಸ್ ಇರುತ್ತಲ್ಲ, ಇಯರ್ ಬಡ್ ಇಂದ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು. ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏರ್ ಫ್ಲೋ ಚೆನ್ನಾಗಿರುತ್ತೆ. ಒಳಗಡೆ ಏನಾದ್ರೂ ಕ್ಲಾಗ್ ಆಗಿದ್ರೆ ಅದೆಲ್ಲ ಹೊರಗೆ ಬಂದ್ಬಿಡುತ್ತೆ. ಮತ್ತೆ ಮೈಕ್ರೋವೇವ್ದು ಲೈಫ್ ಸ್ಪ್ಯಾನ್ ಚೆನ್ನಾಗಿರುತ್ತೆ. ಒಳಗಡೆನೂ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆಗಾಗ ಕಂಟಾಮಿನೇಟ್ ಆಗಲ್ಲ, ಕೆಟ್ಟ ವಾಸನೆ ಇರಲ್ಲ. ಈಗ ಮೈಕ್ರೋವೇವ್ ಬ್ಯಾಕ್ ಪ್ಯಾನಲ್ ಅನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಇದು ಅದೇ ರೀತಿ ಊಕಿಯಿಂದ ಸ್ಪ್ರೇ ಮಾಡಿ ಒಂದು ಸ್ಪಾಂಜ್ ಇಂದ ಒರೆಸ್ಕೊಳ್ತಾ ಇದ್ದೀನಿ. ಹಾಗೂ ಈ ತರ ವೆಂಟ್ಸ್ ಅನ್ನ ಬಡ್ಡಿಂದ ಕ್ಲೀನ್ ಮಾಡ್ಕೊಳ್ತೀನಿ. ಏರ್ ಫ್ಲೋ ಚೆನ್ನಾಗಾದ್ರೆ ಅಪ್ಲಯನ್ಸ್ ಓವರ್ ಹೀಟ್ ಆಗೋದಿಲ್ಲ. ಹಾಗಾಗಿ ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಈ ರೀತಿ ವೆಂಟ್ಸ್ ಅನ್ನೆಲ್ಲ ಇಯರ್ ಬಡ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಪವರ್ ಪ್ಲಗ್ ಕೇಬಲ್ ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಭಾಗನೂ ಇದೇ ರೀತಿ ಊಕಿ ಸ್ಪ್ರೇ ಮಾಡಿ ಸ್ಪಾಂಜ್ ಇಂದ ಒರೆಸಿ ವೆಂಟ್ಸ್ ಅನ್ನೆಲ್ಲ ಇಯರ್ ಬಡ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಬೇಕು. ಇದಾದ ನಂತರ ಟಾಪ್ ಪ್ಯಾನಲ್ ಅನ್ನ ಸೇಮ್ ಅದೇ ತರಾನೇ ಸ್ಪ್ರೇ ಮಾಡಿ ಸ್ಪಾಂಜ್ ಇಂದ ಕ್ಲೀನ್ ಆಗಿ ಜಿಡ್ಡನ್ನೆಲ್ಲ ತೆಗೆದು ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಳ್ಬೇಕಾಗತ್ತೆ. ಯಾವುದೇ ಎಲೆಕ್ಟ್ರಿಕ್ ಅಪ್ಲಯನ್ಸ್ ಕ್ಲೀನ್ ಮಾಡ್ಲಿಕ್ಕೆ ಮುಂಚೆ ಡಿಸ್ಕನೆಕ್ಟ್ ಮಾಡೋದನ್ನ ಮರಿಬೇಡಿ. ಪವರ್ ಕಾರ್ಡ್ ಅನ್ನ ಅನ್ಪ್ಲಗ್ ಮಾಡಿ ನಂತರ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನೀವು ಕೆಲವೇ ನಿಮಿಷಗಳಲ್ಲಿ ಎಷ್ಟು ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೋಬಹುದು ಅಂತ. ಮುಂದಿನ ಅಪ್ಲಯನ್ಸ್ ಬಂದು ಏರ್ ಫ್ರೈಯರ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಏರ್ ಫ್ರೈಯರ್ ಹೊರಭಾಗನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಉಕ್ಕಿ ಸ್ಪ್ರೇ ಮಾಡಿ ಒಂದು ಸ್ಪಾಂಜಿನ ಸಹಾಯದಿಂದ ಕ್ಲೀನ್ ಆಗಿ ಎಲ್ಲ ಒರೆಸ್ಕೊಳ್ಬೇಕು. ಸೈಡ್ಸು ಮತ್ತೆ ಹಿಂದ್ಗಡೆ ಎಲ್ಲ. ವೂಕಿನ ನಾನು ಸುಮಾರು 3-4 ವರ್ಷದಿಂದ ಬಳಸ್ತಾ ಇದ್ದೀನಿ. ಬಹಳ ಎಫೆಕ್ಟಿವ್ ಅನಿಸ್ತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಅಮೆಝಾನ್ ಅಫಿಲಿಯೇಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಹಿಂಭಾಗ ಈ ರೀತಿ ವೆಂಟ್ಸ್ ಇರುತ್ತೆ. ಒಂದು ಬಡ್ ಅಥವಾ ಬ್ರಷಿನ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಕಡೆಯದಾಗಿ ಮೈಕ್ರೋಫೈಬರ್ ಕ್ಲಾತ್ನಿಂದ ಕ್ಲೀನ್ ಆಗಿ
ಒರೆಸ್ಕೊಂಡ್ರೆ ಯಾವುದು ರೆಸಿಡ್ಯೂ ಉಳಿಯೋದಿಲ್ಲ, ಶೈನ್ ಬರುತ್ತೆ ಅಪ್ಲಯನ್ಸ್ಗೆ. ಈಗ ಒಳಭಾಗ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ಬಾಸ್ಕೆಟ್ ಒಳಗಡೆ ಕೆಳಭಾಗ ಇರುತ್ತಲ್ಲ, ಅದಕ್ಕೆ ನಾನು ಇವಾಗ ಸುಮಾರು 1 ಮಗ್ಗಷ್ಟು ನೀರನ್ನ ಸೇರಿಸ್ಕೊಂಡು ಅದಕ್ಕೆ ವಿನಿಗರ್, ಸೋಡಾ ಹಾಗೂ ಡಿಶ್ ಲಿಕ್ವಿಡ್ ಅನ್ನ ಹಾಕೊಂಡು ಬಾಸ್ಕೆಟ್ ಅನ್ನ ಅದ್ರೊಳಗಡೆ ಫಿಟ್ ಮಾಡಿ ಸುಮಾರು 5 ರಿಂದ 15 ನಿಮಿಷದ ತನಕ ರನ್ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಒಳಗಡೆ ಇರೋ ಜಿಡ್ಡೆಲ್ಲ ಈಸಿಯಾಗಿ ಬಿಡುತ್ತೆ, ಕ್ಲೀನ್ ಮಾಡಕ್ ಸುಲಭ. ಸ್ಟೀಮ್ ಬಿಲ್ಡಪ್ ಆಗಿರೋದ್ರಿಂದ ಇನ್ನರ್ ಸರ್ಫೇಸ್ ಜಿಡ್ಡೆಲ್ಲ ಬಿಟ್ಟಿರುತ್ತೆ, ಈಸಿಯಾಗಿ ಒಂದು ಮೈಕ್ರೋಫೈಬರ್ ಬಟ್ಟೆಯಿಂದ ಒರೆಸಿದ್ರೆ ಆಯ್ತು. ಮೆಶ್ ಬ್ಯಾಸ್ಕೆಟ್ ಅನ್ನ ಈ ರೀತಿ ಒಂದು ಬ್ರಷ್ ಅಥವಾ ಸ್ಪಾಂಜಿನ ಸಹಾಯದಿಂದ ಡಿಶ್ ಲಿಕ್ವಿಡ್ ಇಂದ ಕ್ಲೀನ್ ಆಗಿ ತೊಳ್ಕೊಳ್ಬೇಕು. ಅದು ಆಲ್ರೆಡಿ ಸ್ಟೀಮ್ ಮಾಡಿರೋದ್ರಿಂದ ಕ್ಲೀನ್ ಆಗಿ ಜಿಡ್ಡು ಹೋಗ್ಬಿಡುತ್ತೆ. ನಂತರ ಬೇಸ್ ಇರುತ್ತಲ್ಲ, ಅದನ್ನು ಅದೇ ರೀತಿ ಡಿಶ್ ಲಿಕ್ವಿಡ್ ಮತ್ತೆ ಸ್ಪಾಂಜ್ ಇಂದ ಕ್ಲೀನ್ ಆಗಿ ತೊಳ್ಕೊಬೇಕು. ನನ್ನ ಹತ್ರ ಇರೋದು ಸುಮಾರು 7-8 ವರ್ಷ ಹಳೆ ಮಾಡೆಲ್. ಈಗ ಬರೋ ಮಾಡೆಲ್ ಬಹಳ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಬಾಸ್ಕೆಟ್ ಅಲ್ಲ. ಇನ್ನು ಒಂದು ಟಿಪ್ ಏನಂತಂದ್ರೆ, ನಾವೇನಾದ್ರೂ ಏರ್ ಫ್ರೈ ಮಾಡಬೇಕು ಅಂತಂದ್ರೆ ಮೆಶ್ ಬ್ಯಾಸ್ಕೆಟ್ ಒಳಗಡೆ ಒಂದು ಪರ್ಫರೇಟೆಡ್ ಪಾರ್ಚ್ಮೆಂಟ್ ಶೀಟ್ ಸಿಗುತ್ತೆ, ಅದು ಅಥವಾ ಸಿಲಿಕಾನ್ ಟ್ರೇ ಒಳಗಡೆ ಇಟ್ಟು ನಾವು ಏರ್ ಫ್ರೈ ಮಾಡಿದ್ರೆ ಗಲೀಜಾಗೋದಿಲ್ಲ. ನಂತರ ಕ್ಲೀನ್ ಆಗಿ ಒರೆಸಿ ಮತ್ತೆ ಎಲ್ಲ ಏರ್ ಫ್ರೈಯರ್ ಒಳಗಡೆ ಅಸೆಂಬಲ್ ಮಾಡ್ಕೊಳ್ಬೇಕಾಗತ್ತೆ. ಊಕಿನೇ ಬಳಸಬೇಕು ಅಂತ ಏನಿಲ್ಲ. ಒಂದು ಸ್ಪ್ರೇ ಬಾಟ್ಲಿಗೆ ಅರ್ಧ ಬಾಟಲ್ ನೀರಿಗೆ ಸ್ವಲ್ಪ ಸೋಡಾ, ಸ್ವಲ್ಪ ವಿನಿಗರ್ ಹಾಗೂ ಡಿಶ್ ಲಿಕ್ವಿಡ್ ಹಾಕೊಂಡ್ರೆ ಸ್ಪ್ರೇ ರೆಡಿ ಆಗತ್ತೆ. ನೆಕ್ಸ್ಟ್ OTG ಅಂದ್ರೆ ಅವನ್, ಟೋಸ್ಟರ್ ಅಂಡ್ ಗ್ರಿಲ್ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಟ್ರೇಗೆ ಸುಮಾರು ಅರ್ಧ ಕಪ್ಪಷ್ಟು ವಿನಿಗರ್, ಡಿಶ್ ಲಿಕ್ವಿಡ್ ಹಾಗೂ ಸೋಡಾನ ಹಾಕೊಂಡು ಪ್ರೀ ಹೀಟ್ ಮಾಡಬೇಕಾಗತ್ತೆ. 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಸುಮಾರು 5 ರಿಂದ 10 ನಿಮಿಷ. ಸ್ಟೀಮ್ ಬಿಲ್ಡಪ್ ಆಗಿ ಅದರೊಳಗಿರೋ ಜಿಡ್ಡು ಎಲ್ಲ ಬಿಟ್ಕೊಳ್ಳುತ್ತೆ, ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಟ್ರೇಯಲ್ಲಿರೋ ನೀರನ್ನ ಚೆಲ್ಲಬೇಕಾಗತ್ತೆ. ಸೈಡ್ಸ್ನೆಲ್ಲ ಈ ರೀತಿ ಸ್ಪ್ರೇ ಮಾಡಿ ಒಂದು ಮೈಕ್ರೋಫೈಬರ್ ಬಟ್ಟೆಯಿಂದ ಒರೆಸ್ಕೊಳ್ಬೇಕಾಗತ್ತೆ. ಈ ಸೈಡ್ ಕೂಡ ಅದೇ ರೀತಿ ಸ್ಪ್ರೇ ಮಾಡಿ ವೆಂಟ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಮೈಕ್ರೋಫೈಬರ್ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಸಾಕು. ಇದಕ್ಕೇನು ಬಡ್ ಯೂಸ್ ಮಾಡಬೇಕಾಗಿಲ್ಲ, ವೆಂಟ್ಸ್ ದೊಡ್ಡದಾಗಿರೋದ್ರಿಂದ ಒರೆಸ್ಕೊಂಡ್ರೆ ಸಾಕು. ಹಾಗೆ ಬ್ಯಾಕ್ ಪ್ಯಾನಲ್ಲೂ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಗ್ಲಾಸ್ ಡೋರನ್ನು ಕ್ಲೀನಾಗಿ ಒಂದು ಮೈಕ್ರೋಫೈಬರ್ ಕ್ಲಾತ್ನಿಂದ ಹೊರಭಾಗ ಹಾಗೂ ಒಳಭಾಗ ಒರೆಸ್ಕೊಳ್ಬೇಕಾಗತ್ತೆ. ಒಳಗಡೆ ಇರೋ ರ್ಯಾಕ್ ಟ್ರೇ ಎಲ್ಲ ತೆಗೆದು ಕ್ಲೀನಾಗಿ ಒರೆಸ್ಕೊಳ್ಬೇಕಾಗತ್ತೆ. ಟ್ರೇ ಹಾಗೂ ರ್ಯಾಕ್ನೆಲ್ಲ ಕ್ಲೀನಾಗಿ ಡಿಶ್ ಲಿಕ್ವಿಡ್ ಇಂದ ತೊಳೆದು ಒಣಗಿಸಿ ನಂತರ OTG ಒಳಗೆ ಈ ರೀತಿ ಜೋಡಿಸ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಏರ್ ಫ್ರೈಯರ್, ಮೈಕ್ರೋವೇವ್ ಹಾಗೂ OTGನ ಕ್ಲೀನ್ ಮಾಡೋದು ಅಂತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.